ನಮಸ್ಕಾರ ಸ್ನೇಹಿತರೆ. ನಮ್ಮ ಮನೆಯ ದೇವರ ಕೋಣೆ ಕೇವಲ ಒಂದು ಸ್ಥಳವಲ್ಲ, ಅದು ಭಕ್ತಿ, ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯ ಕೇಂದ್ರವಾಗಿದೆ. ಆದರೆ ಕೆಲವೊಮ್ಮೆ ಅರಿವಿಲ್ಲದೆ ಮಾಡುವ ಕೆಲವು ತಪ್ಪುಗಳು ದೇವರ ಕೋಣೆಯ ಶುದ್ಧತೆಗೆ ಧಕ್ಕೆ ಉಂಟು ಮಾಡಬಹುದು ಎಂದು ಅನೇಕರು ನಂಬುತ್ತಾರೆ. ಇಂದು ಅಂತಹ 7 ಸಾಮಾನ್ಯ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಒಣಗಿದ ಹೂವುಗಳನ್ನು ದೇವರ ಮನೆಯಲ್ಲಿ ಇಡಬೇಡಿ. ಪೂಜೆ ಮಾಡಿದ ಹೂವುಗಳು ಒಣಗಿದ ನಂತರ ಅವುಗಳನ್ನು ದೇವರ ಕೋಣೆಯಲ್ಲಿ ಹಾಗೆಯೇ ಇಡುವುದನ್ನು ತಪ್ಪಿಸಿ. ಪ್ರತಿದಿನ ಅಥವಾ ಸಾಧ್ಯವಾದಷ್ಟು ಬೇಗ ಅವುಗಳನ್ನು ತೆರವುಗೊಳಿಸಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ. 2. ಮುರಿದ ಅಥವಾ ಹಾಳಾದ ವಿಗ್ರಹಗಳನ್ನು ಇಡಬೇಡಿ. ಮುರಿದ ಅಥವಾ ಬಿರುಕು ಬಿದ್ದ ದೇವರ ವಿಗ್ರಹಗಳನ್ನು ಪೂಜೆಗೆ ಬಳಸಬಾರದು ಎಂದು ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ಅವುಗಳನ್ನು ಗೌರವಪೂರ್ವಕವಾಗಿ ದೇವಸ್ಥಾನ ಅಥವಾ ಹರಿಯುವ ನೀರಿನಲ್ಲಿ ವಿಸರ್ಜಿಸುವ ಪದ್ಧತಿ ಇದೆ. 3. ದೇವರ ಕೋಣೆಯನ್ನು ಅಸ್ತವ್ಯಸ್ತವಾಗಿ ಇರಿಸಬೇಡಿ. ಹಳೆಯ ಪೂಜೆಯ ಸಾಮಗ್ರಿಗಳು, ಅನಗತ್ಯ ವಸ್ತುಗಳು, ಕಸದ ವಸ್ತುಗಳು ದೇವರ ಕೋಣೆಯಲ್ಲಿ ಇರಬಾರದು. ದೇವರ ಸ್ಥಳ ಯಾವಾಗಲೂ ಸ್ವಚ್ಛ ಮತ್ತು ಶುಭ್ರವಾಗಿರಬೇಕು. 4. ಆರಿಹೋದ ದೀಪ ಅಥವಾ ಧೂಪವನ್ನು ಹಾಗೆಯೇ ಬಿಡಬೇಡಿ. ಪೂಜೆ ಮುಗಿದ ನಂತರ ದೀಪ ಮತ್ತು ಧೂಪವನ್ನು ಸುರಕ್ಷಿತವಾಗಿ ಆರಿಸಿ ಹಾಗೂ ಸ್ವಚ್ಛತೆ ಕಾಪಾಡಿ. ಹೊಗೆ ಮತ್ತು ಬೂದಿಯನ್ನು ದಿನನಿತ್ಯ ಸ್ವಚ್ಛಗೊಳಿಸುವುದು ಉತ್ತಮ. 5. ದೇವರ ಕೋಣೆಯ ಬಳಿ ಅಶುಚಿತ್ವ ಇರಬಾರದು. ದೇವರ ಕೋಣೆಯ ಸುತ್ತಮುತ್ತ ಸ್ವಚ್ಛತೆ ಇರಬೇಕು. ವಿಶೇಷವಾಗಿ ಪೂಜಾ ಸ್ಥಳದ ಪಾವಿತ್ರ್ಯ ಕಾಪಾಡುವುದು ಮುಖ್ಯ ಎಂದು ಅನೇಕರು ನಂಬುತ್ತಾರೆ. 6. ಒಂದೇ ದೇವರ ಅನೇಕ ವಿಗ್ರಹಗಳನ್ನು ತುಂಬಾ ಹೆಚ್ಚಾಗಿ ಇಡಬೇಡಿ. ಕೆಲವು ಸಂಪ್ರದಾಯಗಳಲ್ಲಿ ಒಂದೇ ದೇವರ ಅನೇಕ ವಿಗ್ರಹಗಳು ಅಥವಾ ಚಿತ್ರಗಳನ್ನು ತುಂಬಾ ಹೆಚ್ಚಾಗಿ ಇಡುವುದನ್ನು ತಪ್ಪಿಸುವಂತೆ ಹೇಳಲಾಗುತ್ತದೆ. ಸರಳ ಮತ್ತು ಸುವ್ಯವಸ್ಥಿತ ದೇವರ ಕೋಣೆ ಉತ್ತಮ. 7. ಪ್ರತಿದಿನ ದೇವರ ಕೋಣೆಯನ್ನು ಸ್ವಚ್ಛವಾಗಿಡುವುದನ್ನು ಮರೆಯಬೇಡಿ. ದೇವರ ಕೋಣೆಯನ್ನು ಪ್ರತಿದಿನ ಸ್ವಚ್ಛಗೊಳಿಸಿ, ದೀಪ ಹಚ್ಚಿ, ಭಕ್ತಿಯಿಂದ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣ ಇರುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಇವು ಸಂಪ್ರದಾಯ ಮತ್ತು ಆಚರಣೆಗಳ ಆಧಾರದ ಮೇಲೆ ಹೇಳಲಾಗುವ ಸಲಹೆಗಳು. ಇದರಲ್ಲಿ ಮುಖ್ಯವಾದದ್ದು ಭಕ್ತಿ, ಸ್ವಚ್ಛತೆ ಮತ್ತು ಮನಸ್ಸಿನ ಶುದ್ಧತೆ. ನೀವು ಈ ಮಾಹಿತಿಯನ್ನು ಉಪಯುಕ್ತವಾ ಎಂದು ಕಂಡಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಜೈ ಶ್ರೀ ಗಣೇಶ, ಜೈ ಆಂಜನೇಯ, ಜೈ ಶ್ರೀರಾಮ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.